ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವದ ಶಿಖರದಲ್ಲಿದ್ದ ಕಾಲ. ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ರಾಜ್ಯವು ಶಾಂತಿ, ಸಮೃದ್ಧಿ ಮತ್ತು ಧೈರ್ಯದ ಸಂಕೇತವಾಗಿತ್ತು. ಹಂಪಿಯ ಬೀದಿಗಳಲ್ಲಿ ವ್ಯಾಪಾರಿಗಳು, ಕಲಾವಿದರು ಮತ್ತು ಯೋಧರು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿದ್ದರು. ಆ ಕಾಲದಲ್ಲಿ ರಾಮಪ್ಪ ಎಂಬ ಯುವ ಯೋಧನಿದ್ದ. ಅವನು ಸಾಮಾನ್ಯ ರೈತನ ಮಗನಾಗಿದ್ದರೂ ದೇಶಭಕ್ತಿಯು ಅವನ ರಕ್ತದಲ್ಲೇ ಹರಿದಿತ್ತು. ಪ್ರತಿದಿನವೂ ರಾಜಸೈನ್ಯದ ತರಬೇತಿಯಲ್ಲಿ ಭಾಗವಹಿಸಿ ತನ್ನ ಶೌರ್ಯ ಮತ್ತು ಶಿಸ್ತಿನಿಂದ ಎಲ್ಲರ ಮೆಚ್ಚುಗೆ ಪಡೆದನು. ಒಂದು ದಿನ ಉತ್ತರದ ದಿಕ್ಕಿನಿಂದ ಶತ್ರುಸೇನೆ ದಾಳಿ ಮಾಡಲಿದೆ ಎಂಬ ಸುದ್ದಿ ಅರಮನೆಗೆ ತಲುಪಿತು. ರಾಜ ಕೃಷ್ಣದೇವರಾಯರು ಧೈರ್ಯದಿಂದ ಸೇನೆಯನ್ನು ಸಜ್ಜುಗೊಳಿಸಿದರು. ಯುದ್ಧ ಭೂಮಿಯಲ್ಲಿ ರಾಮಪ್ಪ ತನ್ನ ತಲವಾರನ್ನು ಎತ್ತಿ ವಿಜಯನಗರಕ್ಕಾಗಿ ಎಂದು ಘೋಷಿಸಿದ. ಭೀಕರ ಯುದ್ಧ ನಡೆಯಿತು. ಶತ್ರುಸೇನೆ ಬಲವಾಗಿದ್ದರೂ ವಿಜಯನಗರದ ಯೋಧರ ಏಕತೆ ಮತ್ತು ಧೈರ್ಯವು ಮೇಲುಗೈ ಸಾಧಿಸಿತು. ರಾಮಪ್ಪ ಶೌರ್ಯದಿಂದ ಹೋರಾಡಿ ಅನೇಕ ಯೋಧರನ್ನು ರಕ್ಷಿಸಿದ. ಕೊನೆಗೆ ಶತ್ರುಸೇನೆ ಸೋಲೊಪ್ಪಿಕೊಂಡಿತು. ಯುದ್ಧದ ನಂತರ ರಾಜರು ರಾಮಪ್ಪನನ್ನು ಅರಮನೆಗೆ ಕರೆದು ಗೌರವಿಸಿದರು. ನಿನ್ನಂತಹ ಯೋಧರಿಂದಲೇ ನಮ್ಮ ಸಾಮ್ರಾಜ್ಯ ಸುರಕ್ಷಿತವಾಗಿದೆ ಎಂದು ರಾಜರು ಹೇಳಿದರು. ರಾಮಪ್ಪನ ಕಣ್ಣುಗಳಲ್ಲಿ ಹೆಮ್ಮೆ ಮಾತ್ರವಲ್ಲ, ದೇಶಕ್ಕಾಗಿ ಏನಾದರೂ ಮಾಡಿದ್ದೇನೆ ಎಂಬ ತೃಪ್ತಿಯೂ ಹೊಳೆಯುತ್ತಿತ್ತು. ಈ ರೀತಿ ವಿಜಯನಗರದ ಇತಿಹಾಸದಲ್ಲಿ ರಾಮಪ್ಪನಂತಹ ಅನೇಕ ವೀರರ ಕಥೆಗಳು ಶಾಶ್ವತವಾಗಿ ಉಳಿದಿವೆ.